ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮಿಥುನ ರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಯಾದೃಚ್ಛಿಕ ಅಲ್ಲ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ವಿಚಿತ್ರ ಘಟನೆಗಳು ಒಂದು ಗಂಭೀರ ಸತ್ಯವನ್ನು ಸೂಚಿಸುತ್ತೆ. ನಿಮ್ಮ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ. ನಿಮ್ಮ ಯೋಚನೆಗಳು, ನಿಮ್ಮ ಯೋಜನೆಗಳು, ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ಗಮನದಿಂದ ನೋಡಿ. ಮಿಥುನ ರಾಶಿಯವರೇ, ನೀವು ಬುದ್ಧಿವಂತರು, ಚಾತುರ್ಯಶಾಲಿಗಳಾಗಿರ್ತೀರಾ. ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಗುಣವನ್ನು ಹೊಂದಿರ್ತೀರ. ಆದರೆ ಇದೇ ಗುಣ ನಿಮ್ಮ ದೊಡ್ಡ ದುರ್ಬಲತೆ ಕೂಡ ಆಗಿರುತ್ತೆ. ನೀವು ಎಲ್ಲರನ್ನ ಕೂಡ ನಂಬ್ತೀರಾ. ನಿಮ್ಮ ಮನಸ್ಸಿನ ಮಾತುಗಳನ್ನು ಬೇಗನೆ ಹಂಚಿಕೊಳ್ತೀರಾ. ಆದರೆ ನಿಮ್ಮ ಸುತ್ತಲಿನ ಎಲ್ಲರೂ ನಿಮ್ಮ ಹಿತೈಷಿಗಳೇ ಅಲ್ಲ. ನಿಮ್ಮ ಜೀವನದಲ್ಲಿ ಈಗ ಇಬ್ಬರು ಪ್ರಮುಖ ವ್ಯಕ್ತಿಗಳು ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಒಬ್ಬರು ನಿಮ್ಮನ್ನು ತುಂಬ ಹೊಗಳುವ ವ್ಯಕ್ತಿ, ಇನ್ನೊಬ್ಬರು ಸದಾ ನಿಮ್ಮ ಜೊತೆ ಇರುವ ನಿಮ್ಮ ಎಲ್ಲ ರಹಸ್ಯಗಳನ್ನು ತಿಳಿದುಕೊಳ್ಳುವವರು. ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ನಿಮ್ಮ ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ವಿಫಲಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಗಮನಿಸಿದ್ರಾ? ನೀವು ಯಾರಾದರೂ ಹೊಸ ಕೆಲಸ ಪ್ರಾರಂಭ ಮಾಡಿದಾಗಲೇ ಅಡೆತಡೆಗಳು ಅನ್ನೋದು ಬರುತ್ತೆ. ನೀವು ಹಣ ಗಳಿಸಿದ್ರೂ ಕೂಡ ಅದು ಉಳಿತಾ ಇಲ್ಲ. ಕೆಲವೊಮ್ಮೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಿರುತ್ತೆ. ಇದು ನಿಮ್ಮ ಸಾಮರ್ಥ್ಯದ ಕೊರತೆ ಅಲ್ಲ, ನಿಮ್ಮ ಸುತ್ತಲಿನ ನಕಾರಾತ್ಮಕ ಪ್ರಭಾವದ ಪರಿಣಾಮ. ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸು ಇತ್ತೀಚೆಗೆ ಅಸ್ಥಿರ ಆಗಿರೋದನ್ನು ನೀವು ಅನುಭವಿಸ್ತಾ ಇದ್ದೀರಾ. ಏಕಾಗ್ರತೆ ಕಡಿಮೆ ಅನ್ನಿಸ್ತಾ ಇದೆ. ಅನಾವಶ್ಯಕ ಭಯಗಳು ಕಾಡ್ತಾ ಇವೆ. ರಾತ್ರಿ ಸಮಯದಲ್ಲಿ ಅಸಹಜ ಕನಸುಗಳು ಬರ್ತಾ ಇವೆ. ಇವು ಸಾಮಾನ್ಯ ವಿಷಯ ಖಂಡಿತವಾಗ್ಲೂ ಅಲ್ಲ. ಯಾರೋ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡ್ತಿರುವ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಕೂಡ ಇದೆ. ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗಿಲ್ಲ. ಅವರು ನಿಮ್ಮ ಸ್ನೇಹಿತರ ವಲಯದಲ್ಲೇ ಇದ್ದಾರೆ. ನೀವು ನಂಬುವವರು, ನಿಮ್ಮ ಜೊತೆ ನಗುವವರು, ನಿಮ್ಮ ಜೊತೆ ಮಾತನಾಡುವವರಲ್ಲಿ ಅವರು ಅಡಗಿದ್ದಾರೆ. ನೀವು ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ಎಲ್ಲರ ಮುಂದೆ ಕೂಡ ಹಂಚಿಕೊಳ್ಳೋದನ್ನು ಇಂದಿನಿಂದಲೇ ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಮುಂದಿನ ಹೆಜ್ಜೆ ಬಗ್ಗೆ ಯಾರಿಗೂ ತಿಳಿಯದಂತೆ ಇರಿ. ಯಾಕೆಂದರೆ ನಿಮ್ಮ ಯೋಚನೆಗಳನ್ನು ಕದ್ದುಕೊಂಡು ಅದಕ್ಕೆ ಅಡ್ಡಿ ಮಾಡುವವರು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ಆದರೆ ಈಗ ಒಂದು ದೊಡ್ಡ ಬದಲಾವಣೆ ಕೂಡ ನಿಮ್ಮ ಜೀವನದಲ್ಲಿ ಆರಂಭ ಆಗ್ತಾ ಇದೆ. ನಿಮ್ಮ ಮೇಲೆ ಇರುವ ಎಲ್ಲ ಅಡೆತಡೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇವೆ. ನಿಮ್ಮ ಅದೃಷ್ಟ ಮತ್ತೆ ನಿಮ್ಮ ಕಡೆ ತಿರುಗ್ತಾ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಈ ಸಮಯದಲ್ಲಿ ನೀವು ಕೆಲವು ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೇವರನ್ನು ಸ್ಮರಿಸಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡೋದಕ್ಕೆ ಧ್ಯಾನ ಮಾಡಿ. ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸಿ. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿಶಕ್ತಿ ನಿಮ್ಮ ದೊಡ್ಡ ಆಯುಧ ಆಗಿದೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನಿಮ್ಮ ಪರಿಶ್ರಮ, ನಿಮ್ಮ ಚಾತುರ್ಯ ಮತ್ತು ನಿಮ್ಮ ಆತ್ಮವಿಶ್ವಾಸ ಇವೆಲ್ಲವೂ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಮಾತು, ನಿಮ್ಮನ್ನು ಹೆಚ್ಚು ಹೊಗಳುವವರಿಗಿಂತ ನಿಮ್ಮ ತಪ್ಪುಗಳನ್ನು ತಿದ್ದುವವರನ್ನು ನಂಬಿ. ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ ನಿಮ್ಮ ಜೀವನವನ್ನು ನೀವು ಕಾಪಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಇದು ನಮಗೆ ಬೆಂಬಲ ಮತ್ತು ಶಕ್ತಿಯಾಗಿರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.